ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ 1980ರ ದಶಕದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಬೆಂಗಳೂರಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು. ಅವರ ಗಡಿಯಲ್ಲಿ ನಾವೆಲ್ಲರೂ ಪಳಗ್ತಾ ಇದ್ದೀವಿ. ನಮ್ಮ ಹೋರಾಟ ರೈತರ ಪರವಾಗಿ, ರೈತರ ಹಿತದೃಷ್ಟಿಯಿಂದ, ರೈತರಿಗೆ ಎಲ್ಲೂ ಅನ್ಯಾಯ ಆಗದೇ ಇರಂಗೆ ನಾವೆಲ್ಲರೂ ಒಂದು ಸದೃಢ ಮನಸ್ಸಿನಿಂದ ಒಂದು ಹೋರಾಟ ಮಾಡಿ ಅವರಿಗೆ ನಮ್ಮೆಲ್ಲ ರೈತ ಬಾಂಧವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಈಗ ನಾವೆಲ್ಲರೂ ಜವಾಬ್ದಾರಿ ತಗೊಂಡಿದ್ದೀವಿ ಅಂತಂದ್ರೆ ಅದು ಎಲ್ಲೇ ಇರಲಿ, ಯಾವುದೇ ಊರಿರಲಿ, ಯಾವುದೇ ಹಳ್ಳಿ ಇರಲಿ, ನಾವೆಲ್ಲರೂ ಅಲ್ಲಿ ಒಬ್ಬ ವ್ಯಕ್ತಿಗೆ, ಒಬ್ಬ ರೈತನಿಗೆ ಸಮಸ್ಯೆ ಆಗಿದೆ ಅಂದ್ರೆ ಅದು ನನ್ನ ಸಮಸ್ಯೆ ಅನ್ಕೊಂಡು ನಾವು ಆ ಒಂದು ಸ್ಥಳಕ್ಕೆ ನಾವು ಹೋಗ್ಬೇಕಾಗಿದೆ. ಅದ್ರ ಜೊತೆಗೆ ನಮ್ಮ ಈ ರೈತ ಸಂಘಕ್ಕೆ ಒಂದು ಇತಿಹಾಸ ಇದೆ. 1980ರ ದಶಕದಲ್ಲಿ ಗುಂಡೂರಾವ್ನ ಸರ್ಕಾರ ಬಳಸಿರ್ತಕ್ಕಂಥ, ಅಂದ್ರ ರೈತರ ಮೇಲೆ ಗೋಲಿಬಾರ್ ಮಾಡಿ ರೈತರನ್ನ ಹತ ಮಾಡಿರ್ತಕ್ಕಂಥ ಗುಂಡೂರಾವ್ನ ಸರ್ಕಾರ ಬೆಳೆಸಿದೀವಿ. ಅದಾದ್ಮೇಲೆ ನೆಕ್ಸ್ಟ್ ಬಂಗಾರಪ್ಪ ಸರ್ಕಾರ ಬಂತು. ಬಂಗಾರಪ್ಪನವರ ಸರ್ಕಾರದಲ್ಲಿ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಶಾಸಕರಾಗಿದ್ರು. ಅಂದ್ರೆ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದು ರಾಜಕೀಯ ಮಾಡಲು ಅಲ್ಲ. ನಮ್ಮ ಹಕ್ಕನ್ನು ನಾವು ವಿಧಾನಸೌಧದಲ್ಲಿ ಪಡಿಬೇಕನ್ನೋ ಒಂದು ಸದೃಢ ಮನಸ್ಥಿತಿಯಿಂದ ಈಗ ನಾವು ಯಾರಾದ್ರೂ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ಗೋ, ತಾಲೂಕ್ ಪಂಚಾಯತಿ ಎಲೆಕ್ಷನ್ಗೋ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗೋ ಅಥವಾ ಲೋಕಸಭೆಗೋ ವಿಧಾನಸಭೆಗೋ ನಾಮಿನೇಷನ್ ಫೈಲ್ ಮಾಡಿದ್ರೆ ಜನಗಳು ಮಾತಾಡ್ತಾರೆ, ರಾಜಕೀಯ ಮಾಡ್ತಾ ಇದ್ದಾರೆ.